ಸ್ನೇಹಿತರು ಒಂದಷ್ಟು ಜನ ಇದ್ದಾರೆ, ಅವರು ಚಾಕ್ಲೇಟು ಶುಗರ್ ಎಲ್ಲದೂ ತಿಂತಾರೆ, ಬಟ್ ತುಂಬಾ ಸಣ್ಣ ಇದ್ದಾರೆ. ಈಗ ನಾವೆಲ್ಲ ಫುಡ್ ತಿನ್ಬೇಕು ಅಂತಿಲ್ಲ, ಅದ್ರ ಸ್ಮೆಲ್ ತಗೊಂಡ್ರು ಮೋಸ್ಟ್ಲಿ ದಪ್ಪ ಆಗ್ತೀವಿ ಅಂತ ಅನ್ಸುತ್ತೆ. ನಿಮ್ಗೆ ಈ ರೀತಿ ಅನ್ಸಿದ್ಯಾ? ಇಲ್ಲ, ಆ್ಯಕ್ಚುಲಿ ನನ್ನ ವಿಚಾರದಲ್ಲಿ ನಾನು ದಪ್ಪ ಇದ್ದಾಗ್ಲೂ ನಾನು ಒಂದು ಲೆವೆಲ್ ಮೇಂಟೈನ್ ಮಾಡ್ಕೊಂಬಂದೆ. ನಾನು ಜಾಸ್ತಿ ತಿಂದರೂ ಏನು ದಪ್ಪ ಆಗ್ತಿರ್ಲಿಲ್ಲ, ತಿಂದೇ ಇದ್ರು ಏನು ದಪ್ಪ ಆಗ್ತಿರ್ಲಿಲ್ಲ. ಬೇಸಿಕಲಿ ನನ್ನ ಬಾಡಿ ಟೈಪ್ ಇಸ್ ಪ್ಲಸ್ ಸೈಜ್. ಅದ್ರ ಮೇಲಿಂದ ಹಾಕೊಂಡಿದ್ದು ಒಬೆಸಿಟಿ. ಸೊ ಕೆಲವ್ರಿಗೆ ಈ ಅವ್ರ ಮೆಟಬಲಿಸಮ್ ರೇಟ್ ಸಖತ್ತಾಗಿರುತ್ತೆ. ಅವ್ರ 10 ಮಸಾಲೆ ದೋಸೆ ತಿಂದ್ರು ಸರಿಯಾಗಿ ಅರಗಿಸಿ ಆರಾಮಾಗಿರ್ತಾರೆ. ಕೆಲವ್ರಿಗೆ ಅರ್ಧ ದೋಸೆ ತಿಂದ್ರು ಅದು ಅರ್ಗಿರಲ್ಲ, ಒದ್ದಾಡೋದಿರುತ್ತೆ. ಸೊ ಅದು ಡಿಪೆಂಡ್ಸ್ ಆನ್ ದ ಬಾಡಿ. ನನಗೆ ಈ ಥರ ನಿಟ್ಟಲ್ಲಿ ಯಾವತ್ತೂ ಯೋಚನೆ ಮಾಡಿರಲಿಲ್ಲ, ಅಯ್ಯೋ ತಿಂದುಬಿಟ್ರೆ ದಪ್ಪಾಗಿ ಹೋಗ್ತೀನಿ, ಅದೇ ಈಗ ತಿಂದಿರ್ತಿದ್ದೆ ದಪ್ಪ ಅಲ್ಲ, ಅದೇ ನಾಳೆ ಸಾಯೋದು ಇವತ್ತು ಸಾಯ್ತೀನಿ ತಾನೆ ಅಂತ ಇದ್ದೆ ನಾನು. ಓಕೆ. ಸೊ ಈಗ ಇದನ್ನ ನಾನು ಒಂದು ಛಲದ ಥರ ತಗೊಂಡು ಮಾಡಿದಾಗ ಐ ವಿಲ್ ಸಿ, ಇದು ತಿನ್ನಬೇಕು ಅಂತ ಅನ್ನಿಸಿದ್ರೆ, ಇವಾಗ ಮಸಾಲೆ ಪುರಿ ತಿನ್ನಬೇಕು ಅಂತ ಅನಿಸಿದ್ರೆ ಹೋಗ್ತೀನಿ, ತಿಂತೀನಿ, ಇನ್ಯಾರ ಜೊತೆಗಾರ ಕರ್ಕೊಂಡು ಹೋಗಿರ್ತೀನಿ. ಐ ವಿಲ್ ಹ್ಯಾವ್ ಅ ಹಾಫ್ ಪ್ಲೇಟ್ ಆ್ಯಂಡ್ ಐ ವಿಲ್ ಗಿವ್ ಇಟ್ ಟು ಸಂಬಡಿ. ಆ ಥರ ಮ್ಯಾನೇಜ್ ಮಾಡ್ಕೊತೀನಿ ಹೊರತು ಆಸೆನ ಯಾವತ್ತೂ ಹಿಡಿದಿಟ್ಕೊಂಡು. ಈಗ ನೀವು ಹೇಳಿದ್ರಿ ನನಗೆ, ನಾನು ಇವತ್ತು ನಾಳೆ ಸಾಯ್ತೀನಿ, ಯಾಕೆ ಸುಮ್ಮನೆ ಹಾಗೆ ಇರಬೇಕು, ತಿನ್ಕೊಂಡು ಆರಾಮಾಗಿರೋಣ ಅಂತ. ಸಾಕಷ್ಟು ಜನ ಇದೇ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೆ ಇವಾಗ ಏನು ಹೇಳ್ತೀರಾ? ಆ್ಯಕ್ಚುಲಿ ಯಾವತ್ತೋ ಒಂದು ದಿವಸ ಎಲ್ಲರೂ ಸಾಯಬೇಕು. ನಾವು ವರ್ಕೌಟ್ ಮಾಡಲಿ ಬಿಡಲಿ, ಹೋಗೋ ದಿವಸ ಬರುತ್ತೆ, ಹೋಗಲೇಬೇಕು. ಬಟ್ ನಾವು ಬದುಕಿದ್ದೀವಿ, ನಮ್ಮದು ಇದು ಜೀವನ ಅನ್ನೋ ಒಂದು ಕ್ವಾಲಿಟಿ ಲೈಫ್. ನಾನು ಇದನ್ನು ಸಾಧಿಸಿದೆ, ಇದನ್ನು ಮಾಡಿದೆ, ಒಂದು 4 ಜನಕ್ಕೆ ಹೆಲ್ಪ್ ಆದೆ ಅನ್ನೋ ಸಾರ್ಥಕತೆ ನಮಗೆ ಬೇಕು ಅಂತಂದರೆ ನಾವು ಹೆಲ್ತ್ನ ರೆಸ್ಪಾನ್ಸಿಬಿಲಿಟಿಯಾಗಿ ತೊಗೋಬೇಕು. ನಾವು ಇದ್ದಾಗ ಕೈಕಾಲು ಏನೋ ಸೋತ್ಕೊಂಬಂದು ಬಿದ್ದು ಯಾರಿಗೋ ಮೇಲೆ ಡಿಪೆಂಡ್ ಆಗಿ ಇವಳನ್ನ ನೋಡ್ಕೋಬೇಕಾ ಅಂತ ನಮ್ಮನೆಯವರೇ ನಮ್ಮನ್ನು ಬೈಕೊಂಡಾಗ ಆ ಒಂದು ಜೀವನ ಒಂಥರ ಜೀವನ ಅಂತ ಅನಿಸಲ್ಲ.